ಸ್ನೇಹಿತರೆ, ದಾನಿಕ್ಲೆ ನಮಸ್ಕಾರ. ಇವತ್ತು ಈ ಒಂದು ಗಲ್ಲಿ ನೋಡಿನೇ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿ ಬಂದಿದ್ದೀನಿ ಅಂತ. ಕಬ್ಬನ್ಪೇಟೆ ಅಂದ್ಕೂಡಲೇ ನಮಗೆ ನೆನಪಾಗೋದು ಯಾವ್ದು ಹೇಳಿ? ಮುದ್ದಣ್ಣ, SLN ಮುದ್ದಣ್ಣ. ಆ್ಯಕ್ಚುಲಿ ನಾನು ಮುದ್ದಣ್ಣನವರದ್ದು ಒಂದು 2-3 ಹೋಟೆಲ್ ಮಾಡಿದ್ದೆ. ಆದರೆ ಇವತ್ತು ತೋರಿಸ್ತಿದ್ದೀನಲ್ಲ, ಇದೇ ಒಂಥರ ಹೆಡ್ ಬ್ರಾಂಚು. 60-65 ವರ್ಷದಿಂದ ಅದ್ಭುತ ಟೇಸ್ಟ್ ಕೊಡ್ಕೊಂಡು ಬಂದಿದ್ದಾರೆ. ಇವತ್ತು ನಾನು ನಿಮಗೆ ತೋರಿಸ್ತಿರುವಂಥ ಈ ಒಂದು ಮುದ್ದಣ್ಣ ಹೋಟೆಲು ಹೋಗೋಣ. ಇಲ್ಲಿಯ ದೋಸೆ, ರೈಸ್ ಬಾತು ಎಲ್ಲಕ್ಕಿಂತ ಜಾಸ್ತಿ ಚತುರ್ಮುಖ, ಶಂಕರ್ ಗುರು ಎಲ್ಲ ಸಿಕ್ಕಾಬಡೆ ಫೇಮಸ್ ಇದೆ. ಸೊ ಅಂಥ ಒಂದು ಸೂಪರ್ ಡೂಪರ್ ಹಳೇ ಹೋಟೆಲಿಗೆ ನಾನು ಇವತ್ತು ಕರ್ಕೊಂಡು ಹೋಗ್ತಿದ್ದೀನಿ. ಸರ್ ನಮಸ್ತೆ, ನಮ್ಮ ಹೆಸರು ಮಧುಸೂದನ್ ಅಂತ. ಇದು SLN ಟಿಫನ್ ರೂಮ್, ಕಬ್ಬನ್ಪೇಟೆ ಮುದ್ದಣ್ಣ ಹೋಟ್ಲು ಅಂತ. ನಮ್ಮ ತಾತ ಅಜ್ಜಿಯವರು ಪ್ರಾರಂಭ ಮಾಡಿದ್ದು ಮುದ್ದಪ್ಪ ವೆಂಕಟಮ್ಮ ಅಂತ. ಆಮೇಲೆ ನಮ್ಮ ತಂದೆ ತಾಯಿಯವರು ವೆಂಕಟೇಶ್ ಆದಿಲಕ್ಷ್ಮಿ ಅವರು ಮಾಡ್ಕೊಂಡು ಬಂದಿದ್ದಾರೆ. ಈಗ ನಾವು ಮಧುಸೂದನ್ ಭರತ್ ಕುಮಾರ್ ಅಂತ ಮಾಡ್ಕೊಂಡು ಬರ್ತಾ ಇದ್ದೀವಿ, 3rd ಜನ್ರೇಷನ್ನು. ತಾತ ಅವ್ರಿಗೆ 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ಎಲ್ಲರೂ ಹೋಟೆಲ್ ಡಿಪಾರ್ಟ್ಮೆಂಟ್ನಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದೊಂದು ಬ್ರ್ಯಾಂಚು ಡಬಲ್ ರೋಡಲ್ಲಿದೆ, ಜಯನಗರಲ್ಲಿದೆ, ಇಲ್ಲಿ ಕೆಳಗಡೆ ಶಾರದಾ ಥಿಯೇಟ್ರ್ ಹತ್ರ ಒಂದಿದೆ, ಕಬ್ಬನ್ಪೇಟೆ, ಚಾಮರಾಜಪೇಟೆ, ಈಗ ರೀಸೆಂಟಾಗಿ ಹನುಮಂತ ನಗರದಲ್ಲಿ ಮಾಡಿದ್ದೀವಿ, PS ಕಾಲೇಜ್ ಆಪೋಸಿಟ್ಟು. ನಮ್ಮ ತಾತ ಅವರು ಫಸ್ಟು ಮಾಡಿದ್ದು ದಿನಸಿ ಅಂಗಡಿ ಸರ್. ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರು. ಆಮೇಲೆ ನಮ್ಮ ಅಜ್ಜಿಯವರು ಒಂದು ಅಂಗಡಿ ಮಾಡಿಕೊಟ್ರು, ಬಾಳೆಹಣ್ಣು ಅಂಗಡಿ ಪ್ರಾರಂಭ ಮಾಡಿದ್ರು. ಬಾಳೆಹಣ್ಣು ಅಂಗಡಿ ಆದಮೇಲೆ ಇದು ಹೋಟ್ಲು ಮಾಡ್ಬೋದಲ್ಲ, ನಾವು ಮನೆಯಿಂದ 4 ಜನ ಇದ್ದರು. ಅವಾಗ ನೀವು ಯಾಕೆ ಹೋಟ್ಲು ಮಾಡಬಾರ್ದು ಅಂತ ಒಬ್ರು ಹೇಳಿದ್ರು. ಆಗ ನಮ್ಮ ಅಜ್ಜಿ ಮಾಡಿಕೊಟ್ರು. ಆಮೇಲೆ ನಮ್ಮ ತಾತ ಅವರು ಹಾಗೆ ಶುರು ಮಾಡಿ ಟಿಲ್ ನಾವು 65 ವರ್ಷ ರನ್ನಿಂಗ್ ನಡೀತಾ ಇದೆ. ಇವಾಗ ನಮ್ಮದು ಏನೇನು ಎಲ್ಲ ಕಡೆ ಬ್ರಾಂಚಸ್ ಇದೆ, ಎಲ್ಲದು ಒಂದು 65 ಇಲ್ಲಿಂದನೇ ಮೂಲ ಆಗಿರೋದು. ನಾವಿಲ್ಲಿ ಅಂದರೆ ರೆಗ್ಯುಲರ್ ಆಗಿ ಬರ್ತೀವಿ, ಲೈಕ್ ಮಂತ್ಲಿ ಒನ್ಸ್ ಇಲ್ಲ ಮಂತ್ಲಿ 2-3 ಟೈಮ್ಸ್ ಬರ್ತೀವಿ. ಬಾತ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಹೋಮ್ಲಿ ಫುಡ್ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಎಲ್ಲ ಊಟಗಳು ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಇದರಲ್ಲಿ ಪಲಾವು, ವಡೆ, ಖಾಲಿ ದೋಸೆ ತುಂಬ ಚೆನ್ನಾಗಿರುತ್ತೆ. ನಾವು ರೆಗ್ಯುಲರಾಗಿ ಇಲ್ಲಿ ಬಂದು ಯಾವಾಗಲೂ ಬಂದು ತಿಂತೀವಿ, ಚೆನ್ನಾಗಿ ತೃಪ್ತಿಯಾಗಿರುತ್ತೆ. ಇಲ್ಲಿ ವಿಶೇಷ ಅಂತ ಅಂದರೆ ಶಂಕರ್ ಗುರು, ತ್ರಿಮೂರ್ತಿ, ಚತುರ್ಮುಖ, ಪಂಚಮುಖ ಅಂತ. ಏನಿದು ಶಂಕರ್ ಗುರು ಅಂದರೆ ಆಗ ಅಣ್ಣವ್ರ ಫಿಲಮ್ ಬಂತು, ಶಂಕರ್ ಗುರು, ತ್ರಿಮೂರ್ತಿ ಎಲ್ಲ. ಆಗ ನಮ್ಮಲ್ಲಿ ತಿಂಡಿ ಎಲ್ಲ ಮಿಕ್ಸ್, ಇವಾಗ ಏನು ಕಾಂಬೋ ಅಂತಾರೋ ಆವಾಗಲೇ ನಮ್ಮ ತಾತ ಅವರು ಶಂಕರ್ ಗುರು, ತ್ರಿಮೂರ್ತಿ, ಚತುರ್ಮುಖ ಅಂದರೆ ಶಂಕರ್ ಗುರು ಅಂದರೆ 2 ಐಟಮ್, ಪಲಾವ್ ಚಿತ್ರಾನ್ನ, ಇಲ್ಲ ಪಲಾವ್ ಪುಳಿಯೋಗರೆ, ಇಲ್ಲ ಪಲಾವ್ ಇಡ್ಲಿ, ಆ ಥರ. ತ್ರಿಮೂರ್ತಿ ಅಂದರೆ 3 ಐಟಮು, ಪಲಾವ್ ಚಿತ್ರಾನ್ನ ಇಡ್ಲಿ. ಚತುರ್ಮುಖ ಅಂದರೆ ಪಲಾವ್ ಚಿತ್ರಾನ್ನ ಉಪ್ಪಿಟ್ಟು ಇಡ್ಲಿ. ಪಂಚಮುಖ ಅಂದರೆ 5 ಐಟಮು, ಪಲಾವು ಚಿತ್ರಾನ್ನ ಉಪ್ಪಿಟ್ಟು ಇಡ್ಲಿ ದೋಸೆ. ಈ ಥರ ಒಂದು ಪಾರಮಾರ್ಥಿಕವಾಗಿ ಆಧ್ಯಾತ್ಮಿಕವಾಗಿ ಪರಮಾತ್ಮನ ಹೆಸರೂ ಆಗುತ್ತೆ. ತ್ರಿಮೂರ್ತಿ, ಚತುರ್ಮುಖ, ಪಂಚಮುಖ ಅನ್ನೋದು ಪರಮಾತ್ಮನ ಹೆಸರೂ ಆಗುತ್ತೆ. ಹಾಗೆ ಈಗಿನ ಲೇಟೆಸ್ಟ್ಗೆ ಕಾಂಬೋ ಮಿಕ್ಸಿಂಗ್ ಅಂತಾರಲ್ಲ, ಅದೂ ಕಾಂಬಿನೇಷನ್ ಆಗುತ್ತೆ. ಮುಂಚೆ ನಮ್ಮ ಅಜ್ಜಿಯವರು ರೆಸಿಪಿ ಮಾಡ್ತಾಯಿದ್ರು, ಇವಾಗ ನಮ್ಮ ತಾಯಿಯವರ ಕೈ ರೆಸಿಪಿ. ಇವಾಗ ನೀವೇನು ಹೇಳ್ತಾ ಇದ್ದೀರಾ, ಏನದು ಟೇಸ್ಟ್ ಹೇಗೆ ಬರ್ತಿದೆ ಅಂತಂದರೆ ನಮ್ಮ ತಾಯಿಯವರ ಕೈ ರುಚಿನೇ ಬರ್ತಾ ಇರೋದು. ಇವಾಗಲೂ ನಮ್ಮ ತಾಯಿಯವರ ಎಲ್ಲ ಇಂಗ್ರೀಡಿಯೆಂಟ್ಸು, ಮಸಾಲೆ ಎಲ್ಲ ಅವ್ರ ಕೈಯಿಂದನೇ ಬರ್ತಾ ಇರೋದು. ಇವರೇ ರೆಸಿಪಿ ಎಲ್ಲ ನೀವು ಅವಾಗಲೇ ಕೇಳಿದ್ರಲ್ಲ ನೋಡಿ, ಇವ್ರ ಕೈಯಿಂದನೇ ಎಲ್ಲ ನಮ್ಮ ತಾಯಿಯವರು. ನಮ್ಮ ತಾಯಿಯವರ ರೆಸಿಪಿನೇ, ನಮ್ಮ ಅಜ್ಜಿಯವರು, ನಮ್ಮ ತಾಯಿಯವರು ಅವ್ರದ್ದೇ ರೆಸಿಪಿ ಇವಾಗಲೂ ನಮ್ದು ನಡೀತಾ ಇರೋದು. ನಮ್ಮ ತಂದೆ, ನಮ್ಮ ಅತ್ತೆ ಮಾವ ಆಶೀರ್ವಾದ ನಡ್ಕೊಂಡು ಹೋಗ್ತಾ ಇದೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಸೊಸೆದಿರು ಎಲ್ಲರೂ ಎಲ್ಲ ನಮ್ಮ ಅತ್ತೆ ಥೆರಪಿಗಳಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀಯಪ್ಪ. ಓಕೆ, ನಮಸ್ಕಾರ, ಥ್ಯಾಂಕ್ ಯು. 40 ವರ್ಷದಿಂದ ಊಟ ಮಾಡ್ತಾ ಇದ್ದೀನಿ ಇಲ್ಲಿ. ತುಂಬ ಚೆನ್ನಾಗಿದೆ. ಫಸ್ಟು ಅಮ್ಮ ಅವರು ಅಡುಗೆ ಮಾಡ್ತಾಯಿದ್ರು. ಆ ಅಮ್ಮ ಮಾಡುವಾಗ ಯಾವ ರುಚಿ ಇತ್ತೋ ಅದೇ ರುಚಿ ಇದೆ. ಇವಾಗಲೂ ನಾವು ಕಂಟಿನ್ಯೂ 4 ಜನ 5 ಜನ ಬಂದು ಇಲ್ಲೇ ಬೆಳಿಗ್ಗೆತ್ತು ಊಟ ಮಾಡಿ ಹೋಗ್ತೀವಿ. ಯಾವಾಗಲೂ ಸರಿ ಅದೇ ಟೇಸ್ಟು, ಅದೇ ರುಚಿ. ಸರ್, ನಾವು ಈ ಹೋಟ್ಲಿಗೆ 30 ವರ್ಷದಿಂದ ಬರ್ತಾಯಿದ್ದೀವಿ. ಇಲ್ಲಿ ಇಡ್ಲಿ, ಚಿತ್ರಾನ್ನ, ಪಲಾವು ಭಾಳ ಟೇಸ್ಟಾಗಿರುತ್ತೆ. 30 ವರ್ಷದ ಹೇಗೆ ಹಿಂದೆ ಟೇಸ್ಟ್ ಇತ್ತು ಅದೇ ರೀತಿ ಇವತ್ತಿನವರೆಗೂ ಟೇಸ್ಟ್ ಚೆನ್ನಾಗಿದೆ ಸರ್.
ನಾಲ್ಕೈದು ವರ್ಷದಿಂದ ಬರ್ತಾಯಿದ್ದೀನಿ ಸರ್. ಇಡ್ಲಿ ಪಲಾವ್ ತುಂಬ ಚೆನ್ನಾಗಿದೆ. ಪಲಾವ್ ಸಿಗಲಿಲ್ಲ ಅಂದರೆ ಪುಳಿಯೋಗರೆ ತಿಂತೀವಿ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಾಗಿದೆ. ಬೇರೆ ಎಲ್ಲೂ ಬಂದ್ಕೊಳಲ್ಲ, ಇಲ್ಲೇ ಬಂದು ತಿನ್ನಬೇಕು ಅನಿಸುತ್ತೆ. ಬೆಳಿಗ್ಗೆ ಹೊತ್ತು ಮಧ್ಯಾಹ್ನ ಹೊತ್ತು ಇಲ್ಲೇ ಬರ್ತೀನಿ ಸರ್. ಎಸ್, ಮತ್ತೆ ನಾನು ಬಂದಿರೋದು ಅದೇ ಕಬ್ಬನ್ಪೇಟೆ. ಇದು ನನ್ನ ಕಬ್ಬನ್ಪೇಟೆಯ ಮತ್ತೊಂದು ಬ್ಲಾಗ್. ಹೆಚ್ಚು ಕಮ್ಮಿ 3 ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಇದು ಇನ್ನೊಂದು, ಇದೇ ಮೈನ್ ಬ್ರಾಂಚ್, ಇದೇ ಹೆಡ್ ಬ್ರಾಂಚ್, ಇದೇ ಮೊದಲ OG ಹೋಟೆಲ್ ಅಂತ ಹೇಳ್ಬೋದು. 60-65 ವರ್ಷ ಆಯಿತು. ಮುದ್ದಣ್ಣ, ಇವತ್ತು ಮುದ್ದಣ್ಣಂಗೆ ಬಂದಮೇಲೆ ನಾವು ಫಸ್ಟ್ ತಗೋಬೇಕಾಗಿದೆ ದೋಸೆ. ನಾನು ಹೇಳೋದೇ ಬೇಡ, ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ಇಲ್ಲಿ ಕೊಡೋ ದೋಸೆ ಎಲ್ಲೂ ಸಿಗಲ್ಲ ಅಂತಲೇ. ಸೊ ನಾನು ಫಸ್ಟು ಒಂದು ಒಳ್ಳೆ ಮಸಾಲೆ ದೋಸೆ ಆರ್ಡ್ರ್ ಮಾಡಿದೆ. ಗರಿ ಗರಿಯಾಗಿ ಕೆಂಪು ಕಲರು ರೋಸ್ಟ್ ಆಗಿಬಿಟ್ಟು ಹೆಂಗೆ ಕೊಟ್ಟಿದ್ದಾರಂತ ನೀವೇ ನೋಡಿದ್ರಿ. ಆಮೇಲೆ ಇದಕ್ಕೆ ಹಾಕಿರುವಂತಹ ಮಸಾಲ ಫ್ಲೇವರು, ಗಟ್ಟಿ ಚಟ್ನಿ, ಆಮೇಲೆ ಒಂದು ಒಳ್ಳೆ ಆಲೂ ಪಲ್ಯ, ಇದಿಷ್ಟು ಸೇರಿಬಿಟ್ರೆ ನಮ್ಮ ಮುದ್ದಣ್ಣ ದೋಸೆ ಅಂತೂ ಕೇಳೋದೇ ಬೇಡ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಸೊ ಗಟ್ಟಿ ಚಟ್ನಿ ಜೊತೆ ದೋಸೆ ಅಂತೂ ಬೊಂಬಾಟಾಗಿದೆ. ಆಮೇಲೆ ಇನ್ನೊಂದು ಹೇಳಬೇಕು, ಈ ನೀರು ಚಟ್ನಿಗೂ ಗಟ್ಟಿ ಚಟ್ನಿಗೂ ಭಾಳ ಡಿಫ್ರೆನ್ಸ್ ಇರುತ್ತೆ. ನೀವು ಈ ದೋಸೆ ಇದೆಯಲ್ಲ, ರೋಸ್ಟ್, ಹೆವಿ ರೋಸ್ಟ್ ಇಲ್ಲ. ರೋಸ್ಟ್ ಇದ್ದರೆ ನಿಮಗೆ ಹಪ್ಪಳ ಥರ ಕರುಮ್ ಕುರುಮ್ ಅನ್ನತ್ತೆ. ಬಟ್ ಇಲ್ಲಿ ಆ ಥರ ಏನೂ ಇಲ್ಲ, ಮೀಡಿಯಮಾಗಿ ರೋಸ್ಟ್ ಆಗಿದೆ. ಹೆವಿ ತುಪ್ಪ ಹಾಕಿದ್ದಾರೆ. ತಿಂತಾಯಿದ್ರೆ ಆ ತುಪ್ಪದ ಫ್ಲೇವರ್ ಕೂಡ ಬಾಯಿಗೆ ಹಾಗೆ ಸಿಗುತ್ತೆ. ಆಮೇಲೆ ಚಟ್ನಿ ಸ್ವಲ್ಪ ಸ್ಪೈಸಿ, ಬಟ್ ಆ ಚಟ್ನಿ ಜೊತೆ ಈ ಒಂದು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಮಜನೇ ಬೇರೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಒಳಗೆ ಇವರು ಕರೆಕ್ಟಾಗಿ ಕೆಂಪು ಚಟ್ನಿ ಹಾಕಿ ಕೊಟ್ಟಿರ್ತಾರೆ ಆಯಿತಾ. ಕೆಂಪು ಚಟ್ನಿ ಜೊತೆಗೆ ಆಲೂ ಪಲ್ಯ, ಆ ಕಾಂಬಿನೇಷನು ಸೂಪರ್. ಆ್ಯಕ್ಚುಲಿ ಅದನ್ನು ನೀವು ಹಿಂಗೆ ತೆಗೆದಾಗ ಇಲ್ಲಿ ಪ್ರೆಸ್ ಮಾಡಿದ್ರೆ ಆಲೂ ಪಲ್ಯ ಜೊತೆ ತುಪ್ಪನೂ ಹಾಗೆ ಗಮ್ಮನ್ ಥರ ಬರುತ್ತೆ. ಮೀಡಿಯಮಾಗಿ ರೋಸ್ಟ್ ಆಗಿರುತ್ತೆ. ಸೊ ಎರಡು ಟೇಸ್ಟ್ ಜೊತೆಗೆ ಒಂದು ಸ್ವಲ್ಪ ಆಲೂ ಪಲ್ಯದ ಜೊತೆ ತುಪ್ಪ ಹಾಕಿ ಕೆಂಪು ಚಟ್ನಿ ಮಿಕ್ಸ್ ಮಾಡಿರೋ ಈ ಒಂದು ಮಸಾಲೆ ದೋಸೆ ಅದ್ಭುತ. ಆ್ಯಕ್ಚುಲಿ ನಿಮಗೇನು ಗೊತ್ತಾ, ತುಪ್ಪನೇ ಹೈಲೈಟು. ನೀವು ಚಟ್ನಿ ಹಾಕ್ಕೊಂಡ್ರೆ ಸ್ವಲ್ಪ ಸ್ಪೈಸಿ ಇರೋದ್ರಿಂದ ಆ ಸ್ಪೈಸಿಗೆ ಈ ತುಪ್ಪ ಎರಡೂ ಮಿಕ್ಸ್ ಆಗಿಬಿಡುತ್ತೆ. ಬಟ್ ಏನೂ ಹಾಕ್ಕೊಳ್ದೆ ಬರೀ ದೋಸೆ ಜೊತೆ ತಿಂದರೆ ಆಹಾ, ತುಪ್ಪ ಬಾಯಿ ತುಂಬ ಸ್ಮೆಲ್ ಹಾಗೆ ಬರ್ತಾ ಇದೆ. ಸೊ ಟೋಟಲಿ ನನಗಂತೂ ಇಲ್ಲಿನ ದೋಸೆ ಸಖತ್ ಇಷ್ಟ ಆಯಿತು. ಆಮೇಲೆ ಚಟ್ನಿ ಅಂತೂ ಸ್ಪೈಸಿಯಾಗಿ ಸಕ್ಕತ್ತಾಗಿದೆ. ಸೊ ಟೋಟಲಿ ದೋಸೆ ಅಂತೂ ಮಸ್ಟ್ ಟ್ರೈ ಅಂತೇಳಿ. ಪಲಾವ್ ಆರ್ಡ್ರ್ ಮಾಡಿದೆ. ಮುದ್ದಣ್ಣ ಪಲಾವು ಒಂದು ಡಿಫ್ರೆಂಟ್ ಟೇಸ್ಟ್ ಇದೆ ಅಂತೆ. ನೋಡೋಣ ಹೆಂಗಿದೆ ಟೇಸ್ಟ್ ಅಂತ. ಸೊ ಚಟ್ನಿ ಕೊಡ್ತಾರೆ, ಬಟ್ ನಾನು ಚಟ್ನಿ ಪ್ರಿಫರ್ ಮಾಡಿಲ್ಲ ರೈಸ್ ಪಲಾವ್ಗೆ. ನಿಮಗೆ ಎಲ್ಲ ಕಡೆ ಪಲಾವ್ ಅಂದರೆ ಸ್ವಲ್ಪ ಉದುರುದ್ರಾಗಿ ಹೆಂಗಿರುತ್ತೆ, ಬಟ್ ಇಲ್ಲಿ ಹಂಗಿಲ್ಲ, ತುಂಬ ಬೆಂದಿರೋವಂಥ ಪಲಾವ್ ಆಯಿತಾ. ಬಟ್ ರುಚಿ ನಿಮ್ಗೆ ಆ ಫ್ಲೇವರೇ ಡಿಫ್ರೆಂಟ್ ಆಗಿದೆ. ಅದೇನು ಮಸಾಲ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಒಂದು ಮಸಾಲ ಅನ್ನುವಂಥದ್ದಕ್ಕೆ ಒಂದು ಅದರದ್ದೇ ಅದು ರುಚಿ ಇರುತ್ತಂತಾರೆ. ಬಾಯಿಗೆ ಆ ಮಸಾಲ ನಮ್ಮ ಫ್ಲೇವರ್ ಸಿಗಬೇಕಂತಾರಲ್ಲ, ಹಾಗಿದೆ. ಫ್ಲೇವರ್ ಅಂತೂ ಅದ್ಭುತವಾಗಿದೆ. ಆಮೇಲೆ ಪಲಾವು ಅಷ್ಟೇ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತಾರೆ, ಜಾಸ್ತಿ ಚಪ್ಪೆ ಏನಿರಲ್ಲ. ತುಂಬಾ ಚೆನ್ನಾಗಿದೆ. ಆಮೇಲೆ ಎಷ್ಟು ಬೆಂದು ಆ ರೈಸು ನೀವು ಬಾಯಿಗೆ ಹಾಕ್ತಿರಲ್ಲ, ಆ ಪಲಾವು ಆ ಫ್ಲೇವರ್ ಜೊತೆಗೆ ಹಂಗೆ ಬಾಯಿಲಿ ಕರಗೋ ಶುರುವಾಗುತ್ತೆ. ಆ ರುಚಿ ಇದೆ ಅಲ್ಲ, ಮುದ್ದಣ್ಣ ಪಲಾವ್. ಆ್ಯಕ್ಚುಲಿ ತುಂಬ ಜನ ಬರೋದೇ ಮುದ್ದಣ್ಣ ರೈಸ್ ಬಾತು, ಯಾವ ಥರದ ರೈಸೇ ಇರಲಿ, ಅವರದ್ದು ಪುಳಿಯೋಗರೆ ಅಥವಾ ಪಲಾವು, ಇದನ್ನು ತಿನ್ನೋಕ್ಕೆ ಮುದ್ದಣ್ಣ ಹತ್ರ ಹುಡ್ಕೊಂಡು ಬರ್ತಾರೆ. ನನಗಂತೂ ಇಲ್ಲಿ ಪಲಾವು ಸಿಕ್ಕಾಬಡ ಇಷ್ಟ ಆಯಿತು. ಒಂದು ಹೋಟೆಲು ಬೆಳಗ್ಗೆ 6:30 ಓಪನ್ ಆಗುತ್ತೆ. 6:30 ಇಂದ 3:30ವರೆಗೂ ವೀಕ್ ಡೇಸ್ ಇರುತ್ತೆ. ವೀಕೆಂಡ್ ಭಾನುವಾರ ಮಾತ್ರ ಬೆಳಗ್ಗೆ 6:30 ಇಂದ 11 ಗಂಟೆವರೆಗೂ ಇರುತ್ತೆ. ಪ್ರತಿದಿನ ಇದ್ದೇ ಇರುತ್ತೆ ಸರ್. ರಜಾ ಅಕೇಶನಲ್ಲಿ ಇರುತ್ತೆ ಅಷ್ಟೇ, ಯಾವತ್ತೂ ರಜಾ ಇರೋದಿಲ್ಲ. ಥ್ಯಾಂಕ್ ಯು. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ನೀವೇ ನೋಡಿದ್ರಿ, ಟೇಸ್ಟ್ ಅಂತೂ ಎಲ್ಲ ಅದ್ಭುತ. ಆಮೇಲೆ ಕ್ರೌಡು ನಾನು ಸ್ಟಾರ್ಟಿಂಗ್ ಬರುವಾಗ ಹೆಂಗಿತ್ತು, ಇವಾಗ ಹೆಂಗಿದೆ ಕ್ರೌಡು ನೋಡಿ, ಅದ್ಭುತ ಕ್ರೌಡು.
ಜನ ಅಷ್ಟು ಇಷ್ಟಪಡ್ತಾರೆ ಮುದ್ದಣ್ಣ ಫುಡ್ಸ್ ಅಂದರೆ. ಟೋಟಲಿ ಇಲ್ಲೆಲ್ಲನೂ ಚೆನ್ನಾಗಿದೆ. ಆಮೇಲೆ ಈ ಒಂದು ಮುದ್ದಣ್ಣ ಹೋಟೆಲ್ ಎಲ್ಲಿ ಬರುತ್ತೆ, ಇದರ ಅಡ್ರೆಸ್ಸು ಲೊಕೇಶನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬಾ ಈಸಿ ಇದೆ, ಆದರೆ ಸ್ವಲ್ಪ ಗಲ್ಲಿ ರೋಡ್ ಇರೋದ್ರಿಂದ ಲೊಕೇಶನ್ ಹಾಕಿದ್ರೆ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇಲ್ಲಿಗೆ ಬರ್ತೀರಿ. ಎಲ್ಲ ಟೇಸ್ಟು ಅದ್ಭುತವಾಗಿದೆ. ಬನ್ನಿ ತಿನ್ನಿ, ಆಮೇಲೆ ನೀವೇ ಹೇಳ್ತೀರಾ ಸಕ್ಕದಾಗಿತ್ತು ಮಾರೆ, ನಾವು ಸಹ ಒಂದ್ಸಲ ಟೇಸ್ಟ್ ನೋಡಬೇಕಂತ. ಸೊ ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲವರೆಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್, ಬಾಯ್.